ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಗಾಡಿ ಮಾಡಿ 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 5 ಲಕ್ಷ ಸುಪಾರಿ ಕೊಟ್ಟಾರ. ಅಡಿರಿ ಅಂತ ಬಿಟ್ಟಂತೆ ಬಂದು ತಗೊಂಡ ಇವೆಲ್ಲ ಇನ್ವಾಲ್ವ್ ಇದ್ದಾರೆ. ಟೋಟ್ ಡಿಎಂಸಿ ಎಲ್ಲ ಟೋಟ್ ಡಿಎಂಸಿ ಎಲ್ಲ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಅಂತ ಹೇಳಕತ್ತೀನಿ. ಹಿಂದೆ ಬಂದು ಬರೋಬರ ಸರ್ ಬರೋ ಸುತ್ತ ಅಂತ ಬಿಟ್ಟು ಸರ್ ಸಂಖ್ಯೆ ಆಗಿ ಮುಂದೆ ಮುಂದೆ ಆಗ್ಬಾರ್ದು ಗಂಟೆ ಆಗ್ಬಾರ್ದು. ಕರೆದು ವಚನ ಎದಕ್ಕ ಏನ್ ಕಾರಣ? ನಮ್ಮಣ್ಣ ಹುಲಿಯಪ್ಪ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆತನ ಕರ್ಕೊಂಡೋಗಿ ನೈಟ್ ಕರ್ಕೊಂಡೋಗಿ ಅವ್ರ ಹೆಸರು ಪಾರಾಟ್ ಡಿಪಾರ್ಟ್ಮೆಂಟ್ ನವರು ಕರ್ಕೊಂಡೋಗಿ ನಮ್ಮಣ್ಣ ಓಡಿಸಿದಾರ. ಅವರು ಮೈನಿಂಗ್ ಡಿಪಾರ್ಟ್ಮೆಂಟ್ ಅವರು ಕರ್ಕೊಂಡೋಗಿ ಓಡಿಸಿದಾರ. ಅವರು ಎದಕ್ ಓಡಿಸಿದಾರ ಸರ್ ಅವರೆಲ್ಲ ನಮ್ಮಣ್ಣ ಬಗಾನ ಎಲ್ಲ ಓಡಿಸಿ ಸಾಯ್ಸಾರಲ್ಲ ಇವರೆಲ್ಲ. ಒಬ್ಬತ್ನ ಕರ್ದಾರ ರಾತ್ರಿ ನೈಟ್ ಕರಿಬೇಕಂಬದ್ ಅವಸರ ಏನೈತಿ ಸರ್ ಅವರು. ಆಮೇಲೆ 10 ಲಾರಿ 10 ಟಿಪ್ಪರ್ಗಳು ನಮ್ಮ ಮನೆಗೆ ಎಲ್ಲಿ ಅದಾವ? ನಮ್ಮ ಅಣ್ಣನ ತಕ್ಕ ಗನ್ ಐತೆ. ದಾರಿಗೆ ನಾವ್ ಕಾಯ್ತಿವಂತೆ. ಎಲ್ಲಿ ಕಾಯ್ತಾರ ನಮ್ಮ ಅಣ್ಣವ್ರು? ಮನೆಗೆ ಹೋಗಿ ನಮ್ಮ ಅಣ್ಣವ್ರು ಹೊಡಿತಾರಂತೆ. ಎಲ್ಲಿ ಹೊಡೆದಾರ ನಮ್ಮ ಅಣ್ಣವ್ರು? ಊರ ಜನ ಎಲ್ಲ ಅಂತದಾರಲ್ಲ, ಊರ ಜನ ಅಂತದಾರ. 10 ಟಿಪ್ಪರ್ ಅಂತೆ. 10 ದಾರಿಗೆ ಎಲ್ಲಿ ಸಾಕ್ಷಿ ಬೇಕಲ್ಲ ನಮಗೆ ಅವ್ರದ್ದು. ನಾವ್ ಹೇಳಾರಲ್ಲ ನಮ್ಮ ಅಣ್ಣವ್ರು ಹೋಗ್ಯಾರ, ಸಾಕ್ಷಿ ಬೇಕು ನಮಗೆ. ಅವೆಲ್ಲ ಸಾಕ್ಷಿ ತೋರ್ಸೋಣ. ಟಿಪ್ಪರ್ ತನಿಖೆ ಮಾಡ್ರಿ. ಅವ್ರನ್ನ ಕೇಳ್ಬೇಕು ಸರ್ ನಾವು. ಕಾರಣ ಬೇಕು ನಮಗೆ. ಮಣ್ಣು ಹೊಡೆದಿರೋರು ಮಣ್ಣು ಹೊಡಿತಾರಲ್ಲ ನರಸಿಂಹ ಅವರೆಲ್ಲ ಹೆಸರು ಏನಕ್ಕ ಅವ್ರದ್ದು? ನರಸಿಂಹ ಅಶೋಕ ಅವರೆಲ್ಲ ಕರೆದು ರಾತ್ರಿ ಕರೆದು ಹೊಡ್ಸಿರೋದು ಎದಕ್ಕ? ಏನ್ ಕಾರಣ? ಹೊಡೆದಾರಲ್ಲ ಸಾಸ್ ಬಿಟ್ಟಿದ್ರಿ ಏನಿತ್ತು? ಸಾಸಿದ್ರಿ ಏನಿತ್ತು? ಅದೇ ನಮ್ಮನ್ನ ನೋಡಿಸಿದಾರಲ್ಲ. ನಮಗೇನು ನ್ಯಾಯ ಬೇಕು, ಸಾಕ್ಷಿ ಬೇಕು ನಮ್ಗೆ. ಇವಾಗ ನಮ್ಗೇನೋ ಅವ್ರು ಅಂದಾರಲ್ಲ 10 ಟಿಪ್ಪರು 10 ಲಾರಿ ಏನಪ್ಪಾ ನಾವ್ ಹೋಗಿ ಮನೆಗೆ ದಾರಿಗೆ ಕಾಯ್ತಾರಂತ. ನಮ್ಮ ಅಣ್ಣವ್ರಿಗೆ ಹೋಗೋ ಎಷ್ಟು 21 ದಿವಸ ಆಯ್ತು. ಅವ್ರು ನಮ್ಮ ಅಣ್ಣವ್ರು ಊರಾಗಿಲ್ಲ. ಮನ್ಯಾಗ ನೋಡಿದ್ರೆ ಹೆಂಗಸರ್ ಮನೆಗ್ ಹೋಗಿ ಊರ್ ಬಿಡಿಸ್ತಾರ. ಎದಕ್ ಬಿಡಿಸ್ತಾರ ಊರವ್ರು? ಏನ್ ಕಳ್ಕೊಂಡಾರ ಊರ್ ಬಿಡ್ಸಕ್ ಅವ್ರು? ಏನ್ ಮಾಡ್ಯಾರ ಅಷ್ಟ ಕಾರಣ. ಇದು ಮಣ್ಣು ಹೊಡಿತಿದಾರಲ್ಲ, ಕಾನೂನು ಎಲ್ಲರಿಗೂ ಗೊತ್ತೈತೆ. ಮಣ್ಣು ಹೊಡಿತಾರಲ್ಲ ಕೆರೆಗ. ಯಾರು ಹೊಡಿತಿದಾರ ಮಣ್ಣು? ಕಳ್ಳರು ಬಂದ್ ಅವ್ರನ್ನ ಒಡೆಯರ್ ಹಿಡ್ಕೊಂಬಂದ್ಬಿಟ್ಟು ನಮ್ಮನ್ನು ಹಿಡ್ಕೊಡೋರ್ನ ಹೇಳಿದ್ ಕರ್ಕೊಂಡೋಗಿ ಹಿಡ್ಕೊಟ್ಟು ಬಂದಾರ ನೋಡಿ ಒದಸಕ. ಅವ್ರಿಗೆ ಹಿಡ್ಕೋಬೇಕು ನೀವೆಲ್ಲ. ಇವಾಗ ಮಣ್ಣು ಹೊಡಿಸಿದ್ರೆ ನಮ್ ತಕ್ಕ ತೋರ್ಸ್ಬೇಕಲ್ಲ. ಇವಾಗ 5 ಲಾರಿ 5 ಜೈಸಪ್ಪು ತೋರ್ಸ್ಬೇಕು. 10 ಲಾರಿ 10 ಜೈಸಪ್ಪು ತೋರ್ಸ್ಬೇಕಲ್ಲ ನಮಗೆ. ನಮ್ಮನ್ನ ಇದ್ರು ನಮ್ಮನ್ನಂತ ಗನ್ ಐತಂತಲ್ಲ, ಅವೆಲ್ಲ ಬೇಕು ನಮಗೆ ಪ್ರೂಫ್. ಎಲ್ಲ ಸುಳ್ಳು. ಇವಾಗ ಒಂದಣ ನಮ್ಮ ಊರಾಗ ಏನಾಗೈತೆ, ಎಲ್ಲ ಹುಲಿಯಪ್ಪ ಬೇಕು, ಪರ್ಸಪ್ಪ ಬೇಕು, ಎಲ್ಲದಕ್ಕೂ ಪಂಚಾಯತ್ ಮಾಡಕ್ ಬೇಕು. ಎಲ್ಲದಕ್ಕೂ ಕರಿತಾರ. ನಾವ್ ಒಳ್ಳೆಯರಲ್ಲ ಅಂತಾರ. ಎದಕ್ ಒಳ್ಳೆಯರಲ್ಲ ಅಂತಾರ? ನಮ್ಮನ್ನ ಯಾಕೆ ನಮ್ಮ ಅಣ್ಣವ್ರನ್ನ ಕರೀತಾರ ಅವ್ರು? ಅಲ್ಲ ಆತನ ಹೊಡೆದಾರಲ್ಲ ಆಸ್ಪತ್ರೆಗ. ಅವ್ರದ್ದು ಪ್ರೂಫ್ ತಗೊಂಬ, ನಮ್ದು ಪ್ರೂಫ್ ತಗೊಂಬರ್ತೀವಿ ನಾವು ಆಸ್ಪತ್ರೆಗ. ಒಂದ್ ಕೆಲ್ಸ ನಾವು ಸಣ್ಣರಿದ್ದಾಗ್ಲಿದ್ದ ಒಂದ್ ಕೆಲ್ಸ ನಮ್ಮ ಅಪ್ಪನ ಸಾಯಿಸಿದ್ರು. ಹಿಂಗೆ ಕರ್ಕೊಂಡೋಗಿ ಮೋಸ ಮಾಡಿ ಕೊಲ್ಲಿದ್ರು ನಮ್ಮ ಅಪ್ಪನ. ನಾವ್ ಹಿಂದಕ್ ಸರ್ಕೊಂಡ್ವಿ. ಮತ್ತೆ ಆಮೇಲೆ ನಮ್ಮ ಅಣ್ಣವ್ರ 40 ಎಕರೆ 50 ಎಕರೆ ಹೊಲ ಮಾಡ್ತಾರಲ್ಲ, ಯಾರ ಮನೆಗ್ ತೂರಿ ಇದು ಮಾಡ್ತಾರ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡ್ ತಿನ್ನಕ್ ಬಿಡ್ವಾರಲ್ಲ ಜನ. ನಮ್ಮನ್ನ ಯಮ್ಮಣ್ಣವ್ರನ್ನ ಎದಕ್ ಕರಿತಾರ ಅವ್ರು ಊರಾಗ? ಅದು ಆಯ್ತಣ್ಣ, ಅದು ಬಿಡೋ ಹೋಗ್ಲಿ. ನಮ್ ತಮ್ಮ ಹೊಲ ಮಾಡ್ಯಾನಲ್ಲ, ಹೊಲ್ದಾಗ ಹೋದಲ್ಲೆಲ್ಲ ಗಾಡಿಗೆ ಮಾಡಿ 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 5 ಲಕ್ಷ ಸುಪಾರಿ ಕೊಟ್ಟಾರ. ಕಡಿರಿ ಅಂತ ಅವನ್ನ. ಪರ್ಸಪ್ಪನ್ ಕಡಿಬೇಕು, ಹುಲಿಯಪ್ಪನ್ ಕಡಿಬೇಕು, ಈರಸನ್ ಕಡಿಬೇಕು. ಎದಕ್ ಕಡಿತಾರೆ? ಏನ್ ಹೊತ್ಕೊಂಡ್ ಬಂದಿವ? ಅವ್ರ ದಾಸ್ತಿ ಹೊತ್ಕೊಂಡ್ ಬಂದಿವ? ಇಲ್ಲ ಅವ್ರನ್ನ ಏನ್ ಮಾಡಿ ನಾವು? ನಮಗೆ ತನಿಖೆ ಮಾಡ್ಬೇಕು ನಮಗೆ. 10 ಲಾರಿ 10 ಜೈಸಪ್ಪು ನಮ್ಮನೆ ಗನ್ನು ನಮ್ಮ ಅಣ್ಣವ್ರು ಎಲ್ಲೆಲ್ಲಿ ದಾರಿ ಕಾಯ್ತಾರ ಅದು ನಮಗ್ ಬೇಕು. ಎಲ್ಲಿ ಅದಾವ ತೋರ್ಸ್ಬೇಕು. ಅವ್ರು ಬಂದಾರಲ್ಲ ಅವ್ರೆಲ್ಲ ತೋರ್ಸ್ಬೇಕು ನಮಗೆ. ಮನೆಗೆ ಹೋಗ್ತಾರಲ್ಲ ನಮ್ಮ ಅಣ್ಣವ್ರು, ಎಲ್ಲಿ ಹೊಡೆದಾರ ತೋರ್ಸ್ಬೇಕು ನಮ್ಮ ಅಣ್ಣವ್ರು. ನಮ್ಮ ಹೆಸರು ಕೊಳಗಲ ಸರ್. ನನ್ನ ಹೆಸರು ವೀರೇಶಪ್ಪ ಅಂತ ಹೇಳಿ. ಅದೇ ಹುಲಿಯಪ್ಪಂದು ಇದ್ರ ಗೋಸ್ಕರ ಹುಲಿಯಪ್ಪಗ ಆಮೇಲೆ ನರಸಿಂಹಗ ಘರ್ಷಣೆ ನಡೆದಿದ್ದು. ನಾವು ಇದನ್ನ ತನಿಖೆ ಮಾಡೋದು ಅಂತ ಹೇಳಿ ಮೇಡಮ್ಗೆ ಮನವಿ ಪತ್ರ ಕೊಡಕ್ ಬಂದಿವಿ ಸರ್ ನಾವು. ಅದೇ ಅವತ್ತು ಮರಳು ಸಾಗಾಣಿಕೆ ಮಾಡುವಾಗ ನಿಮ್ಮ ಇವರು ಡಿಪಾರ್ಟ್ಮೆಂಟ್ನವರು, ಇವರು ಸರ್ ಮರಳು ಡಿಪಾರ್ಟ್ಮೆಂಟ್ನವರು ಅವತ್ತು ಹುಲಿಯಪ್ಪನ ರಾತ್ರಿ 1-2 ಗಂಟೆಗೆ ಕರ್ಕೊಂಡು ಅಲ್ಲಿಗೆ ಕಾಲೇಜ್ನಾಗ ಹೋಗ್ಯಾರ ಸರ್ ಅವರು. ಇವರು ಡಿಪಾರ್ಟ್ಮೆಂಟ್ನವ್ರು ಸರ್. ಇವರು DNA ತಗೋರು ನವೀನ್ ಅಂತ ಸರ್. ಅವರು ನವೀನ್ ಅವರು ಕರ್ಕೊಂಡು ಹೋಗ್ಯಾರ ಸರ್. ಅಲ್ಲಿ 2 ಗಂಟೆಗೆ ಹೋಗಿ ಹೋಗ್ಯಾರ. ಅವ್ರು 40-50 ಮೊದಲೇ ಹೋಗಿ ಅಲ್ಲಿ ನಿಂತ್ಕೊಂಡ್ರ ಸರ್. ಅವ್ರು ಗೊತ್ತೇ ಇಲ್ಲ. ಅವರೇ ಕೊಳಗಲಾಗಾರ ಸರ್. ಅವ್ರು ಮರಳು ಹೊಡ್ಯಾರ ಸರ್. ಅವರು ಅವ್ರ ಹೆಸರು ನರಸಿಂಹನ ಕಡೆಯರೆಲ್ಲ ಒಂದು 15-40 ಮಂದಿ ಇದಾರೆ ಸರ್ ಗುಂಪು. ಅವರು ನವೀನಿಗೆ ಮೊದಲಿದ್ದ ನಮ್ಮ ಹುಲಿಯಪ್ಪ ಅವ್ರು ಹೇಳ್ಕೊಂತಾನೆ ಇದಾರೆ ಸರ್. ಅದು ಆಕ್ರಮವಾಗಿ ಮರಳು ಸಾಗಾಣಿಕೆ ಮಾಡ್ತಾ ಇದಾರೆ, ಇದನ್ನ ನೀವು ಇದು ಮಾಡ್ರಿ ಅಂತಂದ್ರೆ ಹೇಳ್ಯಾರ ಸರ್.
ಅವಾಗ ಒಲ್ಲೆ ಅಂದ್ರೆ ಸುತ್ತ ಅವರೇ ಮನೆಗೆ ಬಂದು ರಾತ್ರಿ ಒಂದೂವರೆ ಕರ್ಕೊಂಡು ಹೋಗ್ಯಾರ ಸರ್ ಅವ್ರು ಇಲ್ಲಿಗೆ ದೊಡ್ಡ ಕಾಲೇಜ್ ಮಗ ಸರ್ ಅದು ನಡೆದ್ರೆ ದೊಡ್ಡ ಕಾಲೇಜ್ ಪಕ್ಕದಲ್ಲಿ ಕೆರೆ ಸರ್ ಅದು 300 ಎಕರೆ ಕೆರೆ. ಅದರಲ್ಲಿ ಈಗ ಸುಮಾರು ಅವರು ಎಷ್ಟು ದಿನದ ಸುತ್ತ ಸುಮಾರು 1-2-3 ವರ್ಷದಿಂದ ಮಾಡ್ಕೊಂತಾನೆ ಇದ್ದಾರೆ ಸರ್. ಅವತ್ತಿನ ದಿನ ಇವ್ರು ಬಂದು ಕರ್ಕೊಂಡು ಎಲ್ಲೈತೆ ಬಾಬು ಅಂತ ತೋರಿಸ್ಬೇಕಂತ ಕರ್ಕೊಂಡು ಹೋದಾಗ ಅವ್ರು ಬಂದು ಯಾರೋ ತನಿಖೆ ನಿಮ್ಮ ಆಫೀಸರ್ ಸರ್ ಅವರು ಕರ್ಕೊಂಡೋಗಿ ನವೀನು ಕರ್ಕೊಂಡೋಗಿ ಅಲ್ಲೇ ಕುಂತ್ಕೊಂಡ ಸರ್. ನಮ್ಮ ಹುಡುಗ ಹಿಂಗೆ ಆಫೀಸರ್ ಹತ್ರ ಮಾತಾಡ್ಕೊಂತ ಹಿಂಗೆ ಕೆಳಗೆ ಈ ಕಡೆ ಕೆರೆ ಕಡೆ ಮಕ ಮಾಡ್ಕೊಂತ ಕುಂತ್ಕೊಂಡ ಸರ್ ಅವರು. ಅವಾಗ ಅವ್ರು ಬಂದು ಹಿಂದೆ ಬಂದು ಬಿಡ್ಬಿಟ್ರು ಸರ್, ಬಡಿಸ್ಬೇಕ ಅಂತ ಬಿಟ್ಟು ಬಿಟ್ರು ಸರ್ ಅವ್ರು. ಏನ್ ವಿರೋಧ ಸರ್, ಇದೇ ಹೊಡಿಸ್ಬೇಡ್ರ ಅಂತಂದೇಳಿ ನಮ್ಮ ತಮ್ಮ ಸರ್ ಹುಲಿಯಪ್ಪ, ನಮ್ಮ ತಮ್ಮ ಹೊಡಿಸ್ಬೇಡ್ರ. ಅವ್ರ ನರಸಿಂಹನವ್ರ ಸರ್ ಕಾರಣ. ನರಸಿಂಹ ನನ್ನ ಹೆಸರು ಗೊತ್ತಿಲ್ಲ ಸರ್. ನರಸಿಂಹನವರು, ಅಶೋಕ, ಗೋಪಾಲ, ನಮ್ಮ ಹೆಸರು ವೀರೇಶಪ್ಪ ಅಂತ ಸರ್. ನಿಮ್ಮ ಹೆಸರು? ಲೋಕೇಶ್ ಅಂತ ಹೇಳಿ. ಏನಾಗಿದೆ ಘಟನೆ? ನಾನು ಸಮಾಜದ ಮುಖಂಡ ಲೋಕೇಶ್ ಅಂತ ಹೇಳಿ ನಮ್ಮ ಹೆಸರು. ಇಲ್ಲಿ ಕೊಡಗಲ್ಲ ನಮ್ಮ ಸಮಾಜದ ಹುಲಿಯಪ್ಪ ಅಂತ ಹೇಳಿ ಅವನ್ನ ಅಷ್ಟೊತ್ತಿನ ಬಂದು ಅವ್ನ DMG ಯಾವನಿರ್ಲಿ ಫಸ್ಟ್ ನವೀನ್ ಅಷ್ಟೊತ್ತ ಕರ್ಕೊಂಡೋಗಿ ಬಡಿಸ್ಬೇಕಂದ್ರೆ ಕೊಲೆ ಮಾಡ್ಬೇಕಂತ ಯತ್ನ ಮಾಡಕತ್ತಾರ. ಫಸ್ಟ್ DMG ಅವ್ನು ಹೋಗ್ಬೇಕು, ಮತ್ತೆ ಮಿಕ್ಕಿದ್ರು ಯಾರು ಕರೆಕ್ಟ್ ತನಿಖೆ ಆಗ್ಬೇಕಂತ ಹೇಳಿ ನಾನು ಕೋರ್ಕೊಂಡಿದ್ದೀನಿ. ಇದು ಯಾವ್ದು ಬಿಡಬಾರ್ದು, ಇಂತ ಮುಂದೆ ಆಗ್ಬಾರ್ದು ಘಟನೆ. ಮತ್ತೆ ಹುಲಿಯಪ್ಪ ನಾಳೆ ಮುಂಜೆ ಪಾಲ ಮಾಡಿದ್ರೆ ಸತ್ತೋದ್ರೆ ಕಷ್ಟ, ಇವ್ ಅಷ್ಟು ಸಾಯಿಸ ತಪ್ಪನ್ ಸಾಯಿಸ ಅಂತ ಇದು ಮುಂದೆ ಆಗ್ಬಾರ್ದು, ಸಾಯಿಸ್ಬೇಕಂತ ಮಾಡಕತ್ತಾರ. ಅವ್ರು 8 ಜನ ಮಾಡಿ 10 ಜನ ಅರೆಸ್ಟ್ ಆಗ್ಬೇಕು, ಅದು ತನಿಖೆ ಪೂರ್ವ ತನಿಖೆ ಆಗ್ಬೇಕಂತ ಹೇಳಿ ನಾನು ಕೇಳ್ಕೊಂಡ್ತೀನಿ. ಅಧಿಕಾರಿ ಒಬ್ಬ ಅಧಿಕಾರಿ ರೋಡಿ ಬಂದಿಲ್ಲ ಅಂದ್ರೆ ಅವ್ನು ಎಷ್ಟು ಗಂಟೆ ಇರ್ಬೋದು, ಅವನು ಎಷ್ಟು ಮನುಷ್ಯನ ಆಗಿರ್ಬೋದು. ಫಸ್ಟ್ ಅವ್ನು ಮಿಡ್ ನೈಟ್ ಬಂದು ಕರ್ಕೊಂಡ ಅಂದ್ರೆ ಇದೆಲ್ಲ ಇನ್ವಾಲ್ವ್ ಇದಾರೆ. ಟೋಟಲ್ DMG ಎಲ್ಲ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಅಂತ ಹೇಳಕತ್ತೀನಿ. ಯಾರನ್ನ ಇಲ್ಲಿ ತನಿಖೆ ಶಾಮೀಲ್ ಆಗಿದ್ದಾರೆ. ಮತ್ತೆ ನೋಡಿದ್ರೆ 1 ಗಂಟೆ ಬಂದ್ ಮಾಡಿ ಶಾಮೀಲ್ ಆಗಿದ್ದಾರೆ ಅವರು ಎಲ್ಲ ಪೊಲೀಸ್ ಟೋಟಲ್ ಶಾಮೀಲ್ ಆಗಿದೆ ಅಂತ ಹೇಳ್ತೀನಿ ನಾನು. ಶಾಮೀಲ್ ಆಗಿದೆ, ಡಿಪಾರ್ಟ್ಮೆಂಟ್ ಶಾಮೀಲ್ ಆಗಿದೆ. ಇಷ್ಟೇನಾಗುತ್ತೆ ಬರಕ್ಕೆ ಕರ್ಕೊಂಡು ಹೋಗೋಣ ಅಂತ ಪೊಲೀಸ್ DMG ಇನ್ವಾಲ್ವ್ ಆಗಿದ್ದಾರೆ ಇದ್ರಾಗ. ತನಿಖೆ ಕುಲಂಶ ತನಿಖೆ ಆಗ್ಬೇಕು, ಯಾರನ್ನ ತಪ್ಪಿರ್ಲಿ, ಹುಲಿಯೊಬ್ಬ ತಪ್ಪಿರ್ಲಿ, ಆ ಕಡೆ ಯಾರನ್ನ ತಪ್ಪಿರ್ಲಿ, ಫಸ್ಟ್ ತನಿಖೆ ಆಗಿ ಮುಂದೆ ಮುಂದೆ ಆಗ್ಬಾರ್ದು, ಘಟನೆ ಆಗ್ಬಾರ್ದು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.